ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಇವತ್ತು ನಾವು ಬೆಣ್ಣೆನ ಹೇಗೆ ಕಾಸೋದು ನೋಡೋಣ. ತುಪ್ಪ ಮಾಡೋಕ್ಕೆ ಒಂದು ರೆಡಿಯಾಗಿ ಸಿಕ್ಕುವಂಥ ಬೆಣ್ಣೆನ ಅಂಗಡಿಯಿಂದ ತೊಗೊಂಬಂದ್ಬಿಡ್ತೀವಿ. ಅದರಲ್ಲಿ ತುಪ್ಪ ಯೂಶುವಲ್ ಆಗಿ ಕಾಸೋದು. ಮತ್ತು ಇವಾಗ ಏನಂತಂದರೆ, ನೀವು ಮನೆಯಲ್ಲೇ ಬೆಣ್ಣೆ ಮಾಡ್ಕೋತೀನಿ ಅಂತಂದರೆ ಆ್ಯಕ್ಚುಲಾಗಿ ನೀವು ರಾ ಮಿಲ್ಕ್ನ ಅಂದರೆ ಕರೆದ ಹಾಲನ್ನು ಹಾಗೆ ತಂದು ಉಪಯೋಗಿಸಿದ್ರೆ ಬಹಳ ಒಳ್ಳೆಯದು ಆರೋಗ್ಯಕ್ಕೆ. ಸೊ ಆವಾಗ ಹಾಲು ಕಾಯಿಸಿದಾಗ ನಿಮಗೆ ಕೆನೆ ಬರುತ್ತೆ. ಆ ಕೆನೆನೆಲ್ಲ ತೆಕ್ಕೊಂಡು ನೀವು ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ಳಿ. ನಾನು ಬೆಣ್ಣೆ ಮಾಡೋದು ಈ ಥರ. ಮತ್ತು ಇನ್ನೊಂದು ಏನಂತಂದರೆ, ಈ ಮೊಸರನ್ನು ಹೆಪ್ಪು ಹಾಕಿರ್ತೀವಲ್ಲ, ಅದ್ರ ಮೇಲ್ಗಡೆನಲ್ಲಿ ಈ ಥರ ಕೆನೆ ಕೂತ್ಕೊಂಡಿರುತ್ತೆ. ಇದನ್ನೆಲ್ಲ ತೆಗೆದ್ಬಿಟ್ಟು ನಾನು ಈ ಥರ ಒಂದು ಪಾತ್ರೆಗೆ ಹಾಕ್ಕೊಂಡಿರ್ತೀನಿ. ಇದನ್ನೆಲ್ಲ ಒಂದು ಎರಡು ದಿವಸಕ್ಕೆ ಒಂದ್ಸಲ ನಾನು ಮಜ್ಜಿಗೆ ಕಡಿತೀನಿ ಆ್ಯಕ್ಚುಲಾಗಿ ಮನೆಯಲ್ಲೇ. ನಿಮ್ಗೆ ಇದೇನೇನಿಲ್ಲ, ಬೇಸಿಗೆಗಾಲದಲ್ಲಿ ಮಜ್ಜಿಗೆ ಕಡಿತೀನಿ ಅಂತಂದರೆ ನೀವು ಸ್ವಲ್ಪ ತಣ್ಣೀರನ್ನ ಹಾಕಿ ಕಡಿಬೇಕು. ಇದಕ್ಕೆ ಚಳಿಗಾಲದಲ್ಲಿ ಅಂತಂದರೆ ಇದನ್ನು ರೂಮ್ ಟೆಂಪ್ರೇಚರ್ಗೆ ತಂದು ಇಟ್ಬಿಟ್ಟು ಕಡಿಬೇಕು. ಇಲ್ಲಾಂತಂದರೆ ನೊರೆ ಬರುತ್ತೆ, ನಿಮಗೆ ಬೆಣ್ಣೆ ಬರೋದೇ ಇಲ್ಲ. ಸೊ ಆದರೆ ಇದಕ್ಕೆ ನೀವು ರಾ ಮಿಲ್ಕ್ ಅಂದರೆ ಕರೆದ ಹಾಲನ್ನು ತಂದು ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಬರೀ ಪ್ಯಾಸ್ಚರೈಸ್ಡ್ ಮಿಲ್ಕ್ ತೊಗೊಂಡು ಬನ್ನಿ. ಪ್ಯಾಸ್ಚರೈಸ್ಡ್ ಹೋಲ್ ಮಿಲ್ಕ್ ತಂದರೆ ನೀವು ಕೆನೆನ ಹಾಲಿನಿಂದ ಬೇರ್ಪಡಿಸ್ಬೋದು. ಆದರೆ ಹೋಮೋಜನೈಸ್ಡ್ ಮಿಲ್ಕಿಂದ ನೀವು ಮಾಡೋಕ್ಕಾಗಲ್ಲ ಇದನ್ನು ಬೆಣ್ಣೆನ. ಯಾಕೆಂದರೆ ಹೋಮೋಜನೈಸ್ಡ್ ಅಂದರೆ ಅದು ಮಿಲ್ಕ್ ಫ್ಯಾಟ್ ಮತ್ತು ಹಾಲು ಎರಡು ಒಂದಾಗ್ಬಿಟ್ಟಿರುತ್ತೆ. ಸೊ ಅದರಿಂದ ನೀವು ಹೋಲ್ ಮಿಲ್ಕ್ ತಂದರೂ ಕಡಿಯೋಕ್ಕಾಗಲ್ಲ. ಸೊ ಇದು ನೀವು ಬರೀ ಪ್ಯಾಸ್ಚರೈಸ್ಡ್ ಹೋಲ್ ಮಿಲ್ಕ್ ತಂದರೆ ಕೆನೆ ಬರುತ್ತೆ. ನೀವು ಮೊಸರು ಹೆಪ್ಪಾಕಿದಾಗ ಕೂಡ ಮೇಲ್ಗಡೆ ಕೆನೆ ನಿಂತಿರುತ್ತೆ. ಅದನ್ನೆಲ್ಲ ನೀವು ಕಲೆಕ್ಟ್ ಮಾಡಿ 2 to 3 days ಒನ್ಸ್ ನೀವು ಕಡಿದ್ರೆ, ನೋಡಿ ನಾನು ಇಲ್ಲಿ ಕಡ್ದಿಟ್ಟಿದ್ದೀನಿ ಮಜ್ಜಿಗೆನ, ಮಿಕ್ಸರಿಗೆ ಹಾಕಿ ಕಡಿಯೋದಷ್ಟೇ. ನಿಧಾನಕ್ಕೆ ಅದನ್ನು ಚರ್ನ್ ಮಾಡ್ತಾ ಇದ್ರೆ ಬರುತ್ತೆ ಬೆಣ್ಣೆ. ನೋಡಿ ಇಷ್ಟು ಬೆಣ್ಣೆ ಬಂದಿದೆ ನನಗೆ. ಇದು ನಾನು ಆಲ್ಮೋಸ್ಟ್ ಎವ್ರಿ ಅದರ್ ಡೇ ಕಡಿತೀನಿ. ಸೊ ಇಷ್ಟಿಷ್ಟು ಬೆಣ್ಣೆ ಬರ್ತಾ ಇರುತ್ತೆ. ಸೊ ಈ ಥರ ನೀವು ಮಜ್ಜಿಗೆನ ತಯಾರು ಮಾಡಿಕೊಂಡು ಮನೆಯಲ್ಲೇ ಮಾಡೋದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಮತ್ತು ಈ ಬೆಣ್ಣೆ ರುಚಿನೂ ಕೂಡ ತುಂಬಾ ಬೇರೆ ಥರ ಇರುತ್ತೆ. ಸೊ ಇವಾಗ ಅಷ್ಟೊಂದು ಬೆಣ್ಣೆ ಇಲ್ಲ. ಸೊ ಈ ಅಂಗಡಿಯಿಂದ ತಂದಿದ್ದನ್ನ ಬೆಣ್ಣೆನಲ್ಲೇ ನೋಡೋಣ. ನೀವು ಈ ಬೆಣ್ಣೆ ಕಾಯಿಸ್ಬೇಕಾದ್ರೆ ಸ್ವಲ್ಪ ದೊಡ್ಡ ಪಾತ್ರೆನೇ ಇಟ್ಕೊಳ್ಳಿ. ಚಿಕ್ಕ ಪಾತ್ರೆನಲ್ಲಾದರೆ ಕೆಲವು ಸಲ ಉಕ್ಕು ಬಿಡುತ್ತೆ. ಉಕ್ಕಿದಾಗ ನೀವು ಕಂಟ್ರೋಲ್ ಮಾಡೋಕ್ಕಾಗೋದೇ ಇಲ್ಲ ಅದನ್ನು. ಇವನ್ ಹೀಟ್ ಆಫ್ ಮಾಡಿದ್ರು ಪಾತ್ರೆನೇ ಬಿಸಿಯಾಗಿಬಿಟ್ಟಿರುತ್ತಲ್ಲ, ತುಂಬ ಉಕ್ಕಿ ಹರಿದು ಹೋಗುತ್ತೆ. ಅದರಿಂದ ಸುಮಾರಾಗಿ ದೊಡ್ಡ ಪಾತ್ರೆನೇ ಇಟ್ಕೊಳ್ಳಿ. ಸಣ್ಣ ಪಾತ್ರೆಯಲ್ಲಿ ಬೆಣ್ಣೆ ಕಾಸಕ್ಕೆ ಹೋಗಲೇಬೇಡಿ. 4 ಸ್ಟಿಕ್ ಅಂದರೆ 1 pound ಅಷ್ಟು ಬೆಣ್ಣೆನ ಕಾಯಕ್ಕೆ ಇಡ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಮೀಡಿಯಮ್ ಹೀಟಲ್ಲಿ ಇಟ್ಟಿರಿ. ಹೀಗೆ ಒಬ್ಬರು ವೆಂಕಟಶಾಮಯ್ಯ ಅಂತ ಅವರು ಆಯುರ್ವೇದ ಡಾಕ್ಟ್ರು, ಅವ್ರು ಬರೆದಿರೋ ಪುಸ್ತಕದಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ಈ ನಮಗೆ ಇದು ನಿಮಗೇನಾದರೂ ತುಂಬ ಇದು ಫ್ಯಾಟ್ ತಿನ್ನೋಕ್ಕಾಗಲ್ಲ, ತುಪ್ಪ ತಿನ್ನಲ್ಲ ನಾನು ಅಂತ ನೀವು ಬಿಡಬೇಕಾಗಿಲ್ಲ. ಆ ಡೈಜೆಷನ್ಗೆ, ಆ ಫ್ಯಾಟಿನ ಡೈಜೆಷನ್ಗೆ ಒಂದು ಸ್ವಲ್ಪ ಮೆಂತ್ಯ ಹುರಿದು ಪುಡಿ ಮಾಡಿ ಬೆಣ್ಣೆ ನೀವು ಕಾಯಿಸ್ತೀರಲ್ಲ ಆವಾಗ ಹಾಕಬೇಕು. ಮತ್ತು ಅದ್ರ ಜೊತೆಗೆ ಅರ್ಶಿನ, ಫ್ಯಾಟನ್ನು ಕರಗಿಸುವಂಥ ಗುಣ ಈ ಮೆಂತ್ಯ ಮತ್ತು ಅರ್ಶಿನ ಹಾಕ್ತೀವಲ್ಲ ಅದರಿಂದ ಬರುತ್ತೆ. ಸೊ ನೀವು ತುಪ್ಪನ ಆರಾಮಾಗಿ ಧೈರ್ಯವಾಗಿ ತಿನ್ಬೋದು. ಸೊ ಅದಕ್ಕೆ ನಾನೇನು ಮಾಡ್ತಾ ಇದ್ದೀನಿ ಅಂತಂದರೆ, ಈಗ 1 poundಗೆ ಅದು ಅರ್ಧ ಟೀ ಚಮಚದಷ್ಟು ಮೆಂತ್ಯನ ಕೆಂಪಾಗುವಷ್ಟು ಹುರಿರಿ. ಮತ್ತು ಇವಾಗ ನಿಮಗೆ ಅದು ಚಟ ಶಬ್ದ ಕೇಳಿಸ್ತಾ ಇರ್ಬೋದು, ಬೆಣ್ಣೆ ಕರಗ್ತಾ ಇರೋದು. ತುಪ್ಪ ಆಗೋದು ಯಾವಾಗ ಅಂತಂದರೆ ಈ ಶಬ್ದ ನಿಲ್ಲಬೇಕು. ನಿಮಗೆ ಮೆಂತ್ಯ ಆಗಿದೆ, ಕಂದು ಬಣ್ಣಕ್ಕೆ ಬಂದಿದೆ ಮತ್ತು ಪಟ ಆಗಿದೆ. ಸ್ವಲ್ಪ ಆರ್ಲಿ ಇದು. ನೋಡಿ ಇದಾಗಲೇ ಉಕ್ಕಕ್ಕೆ ಬರ್ತಾ ಇದೆ. 1 ಚಮಚದಲ್ಲಿ ಹಾಗೆ ಇದನ್ನು ಒಂಚೂರು ಮಿಕ್ಸ್ ಮಾಡಿ ಮೀಡಿಯಮ್ ಲೋಗಿಡಿ ಇದು. ಈ ಮೆಂತ್ಯನ ಪುಡಿ ಮಾಡ್ಕೊಳ್ಳಿ. ಈ ಥರ ಪುಡಿ ಮಾಡಿಕೊಂಡು ಇದನ್ನು ಈ ಕಾಯ್ತಾ ಇರುವಂಥ ಬೆಣ್ಣೆಗೆ ಹಾಕಿ ಸ್ವಲ್ಪ ಅರಿಶಿಣ ಇದನ್ನು ಮಿಕ್ಸ್ ಮಾಡಿ ಮತ್ತೆ. ಸೊ ಇದು ಆ ಚಟ ಅಂತ ಶಬ್ದ ಬರ್ತಾ ಇದೆಯಲ್ಲ, ಅದನ್ನಿಲ್ಲ ತನಕ ಮಾಡಬೇಕು. ತುಪ್ಪನ ಕಾಯಿಸ್ಬೇಕಾದ್ರೆ, ನೀವು ಬೆಣ್ಣೆನ ಕಾಯಿಸ್ಬೇಕಾದ್ರೆ ಕೆಲಸ ಮುಗಿಯೋ ತನಕ ನೀವು ಒಲೆ ಹತ್ರನೇ ಇರಿ. ಯಾಕೆಂದರೆ ಒಂದು ಕೆಲವು ಸಲ ಉಕ್ಕಿಬಿಡುತ್ತೆ, ಇಲ್ಲ ಎರಡನೇದು ಬೇಗ ಸೀದೋಗುತ್ತೆ. ಇದೊಂದು 1 pound ನೀವು ಬೆಣ್ಣೆನ ಕಾಯಿಸ್ಬೇಕಂದ್ರೆ ಒಂದು 10 ನಿಮಿಷ ಸಾಕು ಅಷ್ಟೇ. ಈಗ ನೋಡಿ ಇದು ಆಲ್ಮೋಸ್ಟ್ ಕಮ್ಮಿ ಆಗ್ತಾ ಇದೆ ಚಟ ಅನ್ನೋದು. ಮತ್ತು ಈಗ ಸುಮಾರಾಗಿ ಒಂದು 6 ನಿಮಿಷ ಆಯ್ತಿದ್ದು. ಮೀಡಿಯಮ್ ಲೋ ಹೀಟಲ್ಲಿ ಇಟ್ಟಿದ್ದೀನಿ. ತುಂಬ ಹೈ ಹೀಟಲ್ಲಿ ಇಟ್ಟು ಇದನ್ನು ಕಾಯಿಸಬೇಡಿ, ಬೇಗ ಉಕ್ಕಿ ಹೋಗುತ್ತೆ ಅಷ್ಟೇ. ಮತ್ತು ಇದು ಕೊನೆಗೆ ಕೂಡ ಇದು ಹಿಂಗೆ ಉಕ್ಕ ತುಂಬ ಬೇಗ
ನೋಡಿ ಆಲ್ಮೋಸ್ಟ್ ನಿಂತು ಹೋಯ್ತು ಈಗ, ಆದರೂ ಒಂದೆರಡು ಚಟ ಚಟ ಶಬ್ದ ಕೇಳ್ತಾ ಇದೆ. ಮತ್ತು ಇನ್ನೊಂದು ಏನಂತಂದರೆ, ನೀವು ಇಲ್ಲಿ ಮೇಲ್ಗಡೆ ಪೀಸ್ಗಳು ಬರುತ್ತಲ್ಲ, ಸಣ್ಣ 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 ಪೀಸ್ಗಳು, ಅದೆಲ್ಲ ಸ್ವಲ್ಪ ಬ್ರೌನ್ ಕಲರ್ ಆಗಿರುತ್ತೆ, ಸ್ವಲ್ಪ ಲೈಟ್ ಬ್ರೌನ್ ಕಲರು. ಸೊ ಅವಾಗ ಇದು ಆಗಿದೆ ಅಂತ ನಿಮ್ಗೆ ಇವಾಗ ಏನೂ ಕಾಣಲ್ಲ ಕೆಳಗಡೆ ಯಾವ ಕಲರ್ ಇದೆ ಅಂತ. ಹೀಗಾದಾಗ ಇದನ್ನು ಆಫ್ ಮಾಡಿಬಿಟ್ಟು ನೋಡಿ, ಈ ಥರ ಹೀಗೆ ಬ್ರೌನ್ ಕಲರ್ ಬರುತ್ತೆ, ಮೇಲ್ಗಡೆ ಪೀಸ್ಗಳೆಲ್ಲ ಮೇಲಕ್ಕೆ ಬರುತ್ತೆ. ಈ ಟೈಮಲ್ಲಿ ನೀವು ತುಂಬ ಕೇರ್ಫುಲ್ ಆಗಿರ್ಬೇಕು, ಯಾಕೆಂದರೆ ಉಕ್ಕೆ ಬಿಡುತ್ತೆ. ಇದಕ್ಕೋಸ್ಕರ ನೀವು ದೊಡ್ಡ ಪಾತ್ರೆನಲ್ಲಿ ಮಾಡಬೇಕು. ನೋಡಿದ್ರೆ ಇಲ್ಲಿ ಬ್ರೌನ್ ಕಲರ್ ಬರ್ತಾ ಇದೆ. ಈಗ ಆಫ್ ಮಾಡಿಬಿಡಿ. ಆಫ್ ಮಾಡಿದ್ಮೇಲೆ ಕೂಡ ಇದ್ರ ಬಿಸಿ ಇದ್ದೇ ಇರುತ್ತೆ. ವೈನಲ್ ಕೌಂಟರ್ ಆದರೆ ಸುಟ್ಟೋಗುತ್ತೆ. ಏನಾದರೂ ಒಂದು ಇಟ್ಬಿಟ್ಟು ಕೆಳಗಡೆ ರಿಂಗೋ ಅಥವಾ ಏನಿಡ್ತಿರೋ ಅದನ್ನು ಇಟ್ಟು ಅದ್ರ ಮೇಲೆ ನಾನು ಒಂದು ಹನಿ ಅಂತಂದರೆ ಲೈಕ್ ಒಂದು 1/4 ಟೀ ಸ್ಪೂನು ಅಲ್ಲ, ಒಂದು ಸ್ವಲ್ಪ ಮಜ್ಜಿಗೆ ಹಾಕ್ತೀನಿ. ಮಜ್ಜಿಗೆ ಹಾಕೋದ್ರಿಂದ ತುಪ್ಪ ತರಕಾರಿ ಆಗತ್ತೆ ಅಂತಾರೆ. ಇದು ತುಪ್ಪ ನೋಡಿ, ಇವಾಗ ನೊರೆ ಎಲ್ಲ ಇಳಿದಿದೆ, ಕ್ಲಿಯರ್ ಆಗಿದೆ. ತುಪ್ಪ ಇವಾಗ ಇನ್ನೂ ಬಿಸಿ ಇರೋದ್ರಿಂದ ಈಗಲೇ ನಾನು ಒಂದು ಶೀಶೆಗೆ ತೆಗಿಯೋಕ್ಕಾಗಲ್ಲ. ಸೊ ಆರದ್ಮೇಲೆ ಇದನ್ನು ಸೋಸ್ಕೊಂಡು ಒಂದು ಗ್ಲಾಸಿನ ಶೀಶೆಗೋ ಅಥವಾ ಒಂದು ಪ್ಲಾಸ್ಟಿಕ್ಕಿಗೆ ಹಾಕಬೇಡಿ. ಪ್ಲಾಸ್ಟಿಕ್ಕಿಗೆ ಹಾಕಿದ್ರೆ ಒಂದು ದಿವಸ ಆದಮೇಲೆ ಒಂಥರ ವಾಸನೆ ಚೇಂಜ್ ಆಗಿಬಿಡುತ್ತೆ, ತುಪ್ಪದ ವಾಸನೆನೇ ಚೇಂಜ್ ಆಗುತ್ತೆ. ಸೊ ಅಂದರೆ ನೀವು ಗ್ಲಾಸ್ ಅಥವಾ ಒಂದು ಸ್ಟೀಲ್ ಡಬ್ಬಕ್ಕೆ ಹಾಕಿಟ್ಕೊಳ್ಳಿ. ಉಪಯೋಗಿಸ್ಬೇಕಾದ್ರೆ ಯಾವಾಗಲೂ ಒಣಗಿದ ಒಂದು ಚಮಚನೇ ತಗೊಳ್ಳಿ. ಒದ್ದೇ ಇರೋದಂತ ತಗೊಂಡು ನೀವು ತುಪ್ಪ ತೆಗೆದ್ರೆ ಬೇಗ ರ್ಯಾನ್ಸಿಡ್ ಆಗುತ್ತೆ, ಅದನ್ನು ಯಾವುದಕ್ಕೂ ಉಪಯೋಗಿಸೋಕ್ಕಾಗಲ್ಲ. ಒಂಥರ ವಾಸನೆ ಬಂದುಬಿಟ್ರೆ ನಿಮಗೆ ತುಪ್ಪ ಮಾಡಿದ್ದು ವೇಸ್ಟೇನೆ. ಸೊ ಮತ್ತು ಇನ್ನೊಂದೇನಂತಂದರೆ, ಅಂಗಡಿನಲ್ಲಿ ನೀವು ತರೋ ತುಪ್ಪ ಸ್ವಲ್ಪ ಬಿಳಿಯಾಗಿರುತ್ತೆ, ಅದು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಯಾಕೆಂದರೆ ಬೇಗ ತೆಗೆದುಬಿಟ್ಟಿರ್ತಾರೆ ಅದನ್ನು. ಸೊ ನೀವು ಮನೆಯಲ್ಲೇ ಮಾಡಿದ್ರೆ ಕರೆಕ್ಟಾಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರುವಷ್ಟು, ಆ ಮೇಲಿಂದ ಪುಡಿಗಳಿರುತ್ತಲ್ಲ ಅದು ಗೋಲ್ಡನ್ ಬ್ರೌನ್ ಬರುವಷ್ಟು ನೀವು ಬಿಟ್ಟರೆ ಅದು ಆರೋಗ್ಯ ಕೂಡ. ಅದು ಅಲ್ಲದೆ ನೀವು ಇದಕ್ಕೆ ಮೆಂತ್ಯ ಪುಡಿ ಮತ್ತು ಅರಿಶಿನ ಹಾಕೋದ್ರಿಂದ ಅದನ್ನಾಗಲೇ ಹೇಳ್ದಂಗೆ ಡಾಕ್ಟ್ರ್ ಹೇಳ್ದಂಗೆ ಇದು ಕೊಬ್ಬನ್ನು ಕರಗಿಸುತ್ತಂತೆ. ಸೊ ನೀವು ಕೂಡ ಈ ಥರ ಮಾಡ್ಬೋದು ಆರೋಗ್ಯಕರ ರೀತಿಯಲ್ಲಿ. ಅಂದರೆ ಮೆಂತ್ಯ ಮತ್ತು ಅರಿಶಿನದ ಜೊತೆ ತುಪ್ಪನ ಮನೆಯಲ್ಲೇ ಹೇಗೆ ಕಾಯಿಸೋದು ಅಂತ ನಿಮ್ಗೆ ತಿಳಿತಲ್ವಾ. ನೀವು ಕೂಡ ಇನ್ಮೇಲಿಂದ ಅಂಗಡಿಯಿಂದ ತರಬೇಡಿ, ಮನೆಯಲ್ಲೇ ಮಾಡಿ ಈ ತುಪ್ಪದ ಒಂದು ರುಚಿನ ಸವಿಯಿರಿ. ನಮಸ್ಕಾರ.